ಪಾಕಿಗೆ ಇವತ್ತು ಚೈನಾ ಬೆಂಬಲ ಅದ, ಅಮೇರಿಕ ಬೆಂಬಲ ಆಯಿತು, ಮತ್ತು ಬಾಂಗ್ಲಾದೇಶಿಗೆ ಆಗ್ತದ, ಶ್ರೀಲಂಕಾನೂ ಆಗ್ತದ. ನಾವು ಏನು ಮಾಡಿದ್ವಿ? ಏನು ಮಾಡಿಲ್ಲ ಕರೆ ಸರ್. ಇದು ಮತ್ತೆ ಬರೋ ಪ್ರಾರಬ್ಧ. ನಾವು ಪ್ರಾರಬ್ಧ ಅಲ್ಲ, ನಾವಿರೋ ತಪ್ಪು ಹೆಜ್ಜೆಗಳು ಅಂತ. ಅತಿಯಾದಂತಹ ಧಾರ್ಮಿಕ ಮನೋಭಾವ, ಅದು ಕರೆಕ್ಟ್. ಅದು ಬರ ಅದಕ್ಕೆ ಉದಾಹರಣೆ. ಅದಕ್ಕೆ ಉದಾಹರಣೆ ಬೇಕಂತ ಹೇಳುವಂಥದ್ದು. ಹಿಂದುತ್ವಗಳು ಉಳಿದವ್ರು ಹೋಗ್ಬೇಕು ದೇಶ ಬಿಟ್ಟ, ಹಿಂದುತ್ವ ಶ್ರೇಷ್ಠ ಇಲ್ಲ ಅಂತ ಯಾರು ಹೇಳಿಲ್ಲ. ಈಗ ಏನಾಯ್ತಂದ್ರೆ ಉಳಿದ ದೇಶಗಳಲ್ಲಿ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್ ಕಂಟ್ರಿಗಳಿದ್ದಾವೆ. ಸಹಜವಾಗಿ ಇಲ್ಲಿ ನಮಗೆ ಸೆಕ್ಯೂರಿಟಿ ಇಲ್ಲಪ್ಪ ಈ ದೇಶದೊಳಗಂದ್ರೆ ಭಾವ ಬಂದಾಗ ಮಾಬ್ ಲಿಂಚಿಂಗು ಮತ್ತೇನೋ ಮಾಡೋದ್ರಿಂದಾಗೆ ವಿಶ್ವದ ನಾವು ಏನಾಗಿ ಬಿಟ್ಟಿವಪ್ಪ ಅಂತಂದ್ರೆ ಸಣ್ಣವರಾಗಿಬಿಟ್ಟು ಇವರಪ್ಪ ಹಿಂದುತ್ವವಾದಿಗಳು ಮೂಲಭೂತವಾದಿಗಳು ಭಾವ ಬಂದಿದ್ದರೆ ಇದು ಕಾರಣ ಅಂತ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಖರೆ ಅದು ಇದೊಂದು ಅಷ್ಟೇ ಕಾರಣ ಸರ್. ಯಾಕಂತಂದ್ರೆ ಯಾಕೆ ಜಗದಲ್ಲಿ ಈಗ ಅಮೆರಿಕಾಗ ಮುಸ್ಲಿಂ ದೇಶಗಳು ಹೆಚ್ಚು ವ್ಯಾಪಾರ ಅವ್ರು ನೋಡ್ರಿ ಯಾರಾದ್ರೂ ವ್ಯಾಪಾರ ನೋಡ್ತಾರೆ, ನಮ್ಗೆ ಎಷ್ಟು ಲಾಭ ಆಗ್ತದ, ಹಿಂದೂಗಳು ಎಷ್ಟು ಅದಾರು. ಅದು ಇಂಡಿಯಾ ಒಂದ್ರೆ ನೇಪಾಳದಲ್ಲಿ, ನೇಪಾಳ ಸಹಿತ ಚೈನಾ ಜೊತೆಗೆ ನಮ್ಮ ಜೊತೆಗಿಲ್ಲ ಅಂದಾಗ ಸಹಜವಾಗಿ ಹೌದು ನಮ್ಮಲ್ಲಿ ವ್ಯಾಪಾರ ಐತಿ, ನಾವು ಇಟ್ಕೊಂಡು ಹೋಗೋಣಪ್ಪ ಇವ್ರಂತ ಯಾರಿಗೂ ಭಾವ ಇಲ್ಲ. ಬಿಟ್ರೆ ಬಿಡ್ಲಪ್ಪ ಮೇನಾಗೋದು, ಭಾರತ ಬಿಡೋದು ನಮ್ಮ ದೋಸ್ತಿ ಬಿಡ್ಲಿ, ಬೇರೆ ದೇಶಗಳು ಮಾಡ್ಕೊಂಡು ಅಂತೇಳಿ. ಈಗ ಸ್ವತಃ ಟ್ರಂಪ್ ಇದ್ದಂತವ ಮಿಡ್ಲ್ ಈಸ್ಟ್ ನಿಮ್ಗೆ ಗೊತ್ತದ, ಅರಬ್ ದೇಶಗಳು ಮುಂದೆ, ಆಮೇಲೆ ಇರಾನ, ಇರಾಕ, ಸಿರಿಯಾ ಒಂದು ಭಯೋತ್ಪಾದಕ ದೇಶ, ಅದನ್ನ ಸಹಿತ ಒಪ್ಕೊಂಡ್ರು ಅವ್ರು ಇವತ್ತು. ಒಪ್ಕೊಂಡು ಇಸ್ರೇಲ್ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟವ, ನೀ ಬಾಂಬ್ ಹಾಕುವಂಗಿಲ್ಲ, ಯುದ್ಧಕ್ಕೆ ಹೋಗಿಲ್ಲ ಅಂತೇಳಿ ಅಮೆರಿಕ. ಈಗ ಮತ್ತೆ ಅಮೆರಿಕಾದ ಬಲದಲ್ಲಿ ನಿಂತಂತ ಇಸ್ರೇಲ್ ಒಂದು ರೀತಿ ಮೌನ ಅದಾಗ. ಅದಕ್ಕೆ ಈಗ ಇಂಡಿಯಾಗೆ ಅವ್ರು ಹೇಳ್ತಾ ಇದ್ದಾರೆ, ನೀನು ಯುದ್ಧ ನಿಲ್ಲಿಸಬೇಕು, ಅದನ್ನ ಮಾಡಬೇಕು ಅಂದಾಗ ಹಿಡಿದು ವ್ಯಾಪಾರಪ್ಪ. ಮತ್ತು ರಷ್ಯಾಗೆ ಏನು ಮಾಡಿತ್ತು, ರಷ್ಯಾ ಸಂದರ್ಭದಲ್ಲಿ ನಮಗೆ ಕಚ್ಚಾ ಎಣ್ಣೆ ಕೊಡಿತು, ಕಚ್ಚಾ ಎಣ್ಣೆ ಸಾಕಷ್ಟು ಕೊಡಿತು. ಆ ಸಂದರ್ಭದಲ್ಲಿ ಒಂದು ಮಾತನ್ನು ರಷ್ಯಾ ಪರ ಮಾತಾಡಲಿಲ್ಲ ಅಂದಾಗ ಸಹಜವಾಗಿ ಇವತ್ತು ರಷ್ಯಾ ಇದ್ದಿದ್ದು ನಮ್ಮಿಂದ ದೂರ ಸರ್. ಅಂದ್ರೆ ಅತಿಯಾದಂಥ ಧಾರ್ಮಿಕ ನಂಬಿಕೆಗಳು ನಮ್ಮ ಶ್ರೇಷ್ಠ, ನಮ್ಮ ಧರ್ಮ ನಾವು ಪ್ರೀತಿ ಮಾಡೋಣ, ಇಲ್ಲ ತಪ್ಪತ್ತಿಲ್ಲ. ಆದ್ರೆ ಅದೇ ಕಾಲಕ್ಕೆ ಇನ್ನೊಂದು ಧರ್ಮದ ಬಗ್ಗೆ ಸಣ್ಣದಾಗಿ ಮಾತಾಡುವಂಥದ್ದು. ಆಮೇಲೆ ನಮ್ಮ ಮುಸ್ಲಿಮ್ಸ್ ಅದಾರ, ಹೊರಗಿನ ಜಗತ್ತವ್ರು ನೋಡ್ತಾ ಇರ್ತಾರೆ ನಮ್ಮ ಮುಸಲ್ಮಾನರು ಹೆಂಗೆ ಇಟ್ಕೊಂಡಾರಪ್ಪ ಇವರು ಅಂತೇಳಿ. ಯಾಕಂದ್ರೆ ಜಗತ್ತಿನಲ್ಲಿ 2ನೇ ನಂಬರ್ ಹೆಚ್ಚು ಮುಸ್ಲಿಮ್ಸರು ನಮ್ಮ ದೇಶದಲ್ಲಿ, ಇಂಡೋನೇಷ್ಯಾ ಬಿಟ್ರೆ. ಅದಕ್ಕಾಗಿ ಅವರೆಲ್ಲ ಲಕ್ಷ ಇರ್ತದಿಲ್ಲ, ಮತ್ತೆ ಅವೆಲ್ಲ ಸುದ್ದಿ ಮುಟ್ತಾ ಇರ್ತಾವೆ ಅವ್ರಿಗೆ. ಅಲ್ಪ ಮಾಬ್ ಲಿಂಚಿಂಗ್ ಮಾಡ್ತಾರೆ, ತೊಂದರೆ ಕೊಡ್ತಾ ಇದ್ದಾರೆ, ಮುಸಲ್ಮಾನ ಸರಿಯಾಗಿ ಬದುಕು ಕೊಡ್ತಾ ಇಲ್ಲ. ಮತ್ತೆ ಮನೆ ನೋಡಿದ್ರಿ ನೀವು, ವಕ್ಫ್ ಕಾನೂನು ಮಾಡೋ ಮುಂದೆ ಮತ್ತು ಮುಸಲ್ಮಾನರು ಮುಗಿದ ನಂತರ ಸಣ್ಣಗೆ ಇದನ್ನು ಶುರು ಮಾಡಿದರು, ಚರ್ಚೆಗಳು. ಅವ್ರದ್ದು ಆಸ್ತಿ ಭಾಳ ಅದ ಅಂತೇಳಿ ಕ್ರಿಶ್ಚಿಯನ್ ಕಡೆ ಶುರು ಮಾಡಿದಾಗ ಆಗ ಭಯ ಹೊಡಿತು ಸಹಜವಾಗಿ. ಏನಪ್ಪ ಇವ್ರು ನಾಳೆ ಬಿಟ್ಟರೆ ಉಳಿದವ್ರಿಗೆ ಬರ್ತಾರೆ ಇವರು ಅಂತ. ಅದಕ್ಕೆ ಈ ಒಂದು ಕಾರಣಕ್ಕೆ ನಾವು ಇವತ್ತು ಜಗದಿಂದ ದೂರ ಆದ್ವಿ ಅಂತ ಹಂಗೆ ಅನ್ನಿಸ್ತದೆ ಸರ್. ಯಾಕಂತಂದ್ರೆ ಈ ರೀತಿಯಾದಂಥ ಒಂದು ಪ್ರವೃತ್ತಿಯಿಂದಾಗಿ ನಾವು ಸ್ವಲ್ಪ ದೂರ ಆಗಿವಂತ ಅನಿಸ್ತದೆ. ಹೀಗಾಗಿ ಈ ಥರ ಪ್ರಕ್ಷೋಭ ನೀತಿಗಳು ಬರಾಕತ್ತಾವ್ರಿ. ಅದಕ್ಕಾಗಿ ನಮ್ಮನ್ನು ಯಾರು ಹಚ್ಕೊಳ್ತಾ ಇಲ್ಲ, ನಮ್ಮ ಪರವಾಗಿ ಯಾರು ಮಾತಾಡ್ತಾರೆ.